ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ಆರ್ಡಿನೋ ಅಂದರೆ ಏನು ಅಂತ ನೋಡೋಣ. ಆರ್ಡಿನೋ ಒಂದು ಓಪನ್ ಸೋರ್ಸ್ ಎಲೆಕ್ಟ್ರಾನಿಕ್ ಪ್ಲಾಟ್ಫಾರ್ಮ್. ಇವ್ರದ್ದೇ ಆದಂಥ ಹಲವಾರು ಹಾರ್ಡ್ವೇರ್ಸ್ ಇದೆ, ಸಾಫ್ಟ್ವೇರ್ ಇದೆ. ಇಲ್ಲಿ ಓಪನ್ ಸೋರ್ಸ್ ಅಂದರೆ ಇವ್ರ ಹಾರ್ಡ್ವೇರ್ ಡಿಸೈನ್ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ ಆಗಿರ್ಬೋದು, ಇದು ಪಬ್ಲಿಕ್ಲಿ ಅವೈಲೇಬಲ್ ಇರುತ್ತೆ. ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ಅಥವಾ ನಿಮ್ಮ ಸಜೆಷನ್ ಮತ್ತು ಡೆವಲಪ್ಮೆಂಟ್ ಆಫ್ ಆರ್ಡಿನೋ ಏನಾದರೂ ಇದ್ದರೆ ಅದು ಕೂಡ ಕೊಡ್ಬೋದು. ಸೊ ಇದೊಂದು ಹ್ಯೂಜ್ ಕಮ್ಯುನಿಟಿ ಅಂತಲೇ ಕರಿಬೋದು. ಸೊ ಇದ್ರ ರಿಲೇಟೆಡ್ ಸ್ವಲ್ಪ ಪಾಯಿಂಟ್ಸ್ ನೋಡೋಣ. ಸೊ ಆರ್ಡಿನೋ ಒಂದು ಬಿಗಿನರ್ ಫ್ರೆಂಡ್ಲಿ ಅಂದರೆ ಯಾರಾದರೂ ಮೈಕ್ರೋ ಕಂಟ್ರೋಲರ್ ರಿಲೇಟೆಡ್ ಕಲಿಬೇಕು ಅಂತ ಆಸಕ್ತಿ ಇರೋರು ಅಥವಾ ಚಿಕ್ಕದಾಗಿ ಯಾವುದಾದ್ರೂ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ಇರೋರು ಅವರೆಲ್ಲ ಫಸ್ಟ್ ಆರ್ಡಿನೋ ಪ್ರಿಫರೆನ್ಸ್ ಕೊಡ್ತಾರೆ. ಯಾಕಂದರೆ ಇದು ಈಸಿ ಟು ಯೂಸ್, ಈಸಿ ಟು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಈ ಆರ್ಡಿನೋ ಮೈಕ್ರೋ ಕಂಟ್ರೋಲರು ಅಟಿಮೆಗಾ 328P ಪ್ರೊಸೆಸರ್ ಬೇಸ್ಡ್ ಆಗಿರುತ್ತೆ. ಸೊ ಇದು ಈಸಿಲಿ ಇನ್ಪುಟ್ಸ್ನ ರೀಡ್ ಮಾಡುತ್ತೆ ಅಥವಾ ಔಟ್ಪುಟ್ಸ್ನ ಕಂಟ್ರೋಲ್ ಮಾಡುತ್ತೆ. ಇಲ್ಲಿ ಇನ್ಪುಟ್ಸ್ ಬಂದ್ಬಿಟ್ಟು ಬಟನ್ಸ್ ಆಗಿರ್ಬೋದು, ಸೆನ್ಸರ್ಸ್ ಆಗಿರ್ಬೋದು. ಔಟ್ಪುಟ್ಸ್ ಬಂದ್ಬಿಟ್ಟು ನಿಮಗೆ ಆ್ಯಕ್ಚುಯೇಟರ್ಸ್ ಸಚ್ ಆಸ್ LEDs ಆಗಿರ್ಬೋದು, ಮೋಟರ್ಸ್ ಆಗಿರ್ಬೋದು, ಇವೆಲ್ಲ ಈಸಿಲಿ ಕಂಟ್ರೋಲ್ ಮಾಡ್ಬೋದು. ಸೊ ಇದಕ್ಕೆ ಬೇಕಾಗಿರೋ ಸಾಫ್ಟ್ವೇರ್ ಅಂದರೆ ಆರ್ಡಿನೋ ಬೋರ್ಡನ್ನ ನೀವು ಪ್ರೋಗ್ರಾಮ್ ಮಾಡೋಕ್ಕೆ ಬೇಕಾಗಿರೋ ಸಾಫ್ಟ್ವೇರ್ ಬಂದ್ಬಿಟ್ಟು ಆರ್ಡಿನೋ IDE. ಸೊ ಇದು ಆರ್ಡಿನೋ ಅವ್ರದ್ದೇ ಸಾಫ್ಟ್ವೇರ್. ಮತ್ತು ಹಾರ್ಡ್ವೇರ್ಸಲ್ಲಿ ತುಂಬ ಹಲವಾರು ಆರ್ಡಿನೋ ಹಾರ್ಡ್ವೇರ್ಸ್ ಇದೆ. ಫಾರ್ ಎಕ್ಸಾಂಪಲ್ ಆರ್ಡಿನೋ ಯೂನೋ ಅಂತ ಇದೆ, ಆರ್ಡಿನೋ ನ್ಯಾನೋ ಅಂತ ಇದೆ, ಆರ್ಡಿನೋ ಮೆಗಾ ಅಂತ ಇದೆ. ಸೊ ಇವೆಲ್ಲ ಕಾಮನ್ಲಿ ಯೂಸ್ ಆರ್ಡಿನೋ ಬೋರ್ಡ್ಸ್. ಸೊ ಒಂದು ಎಕ್ಸಾಂಪಲ್ ಮುಖಾಂತರ ಆರ್ಡಿನೋನ ಏನಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳೋದಾದರೆ, ಈಗ ನಮಗೆ ಒಂದು ಸ್ಮಾರ್ಟ್ ಸ್ಟ್ರೀಟ್ ಲೈಟ್ ಅಂದರೆ ಏನು? ಆಟೋಮೆಟಿಕ್ಕಾಗಿ ಕತ್ಲೆ ಆದಾಗ ಆನ್ ಆಗಬೇಕು. ಸೊ ಬೆಳಗ್ಗೆ ಬಂದಾಗ ಆಟೋಮೆಟಿಕ್ಕಾಗಿ ಆಫ್ ಆಗಬೇಕು. ಸೊ ಇದನ್ನು ಯಾರು ಕಂಟ್ರೋಲ್ ಮಾಡೋಕ್ಕೆ? ಇದು ಕಂಟ್ರೋಲ್ ಮಾಡೋಕ್ಕೆ ಒಂದು ಬ್ರೈನ್ ಅನ್ನೋದು ಬೇಕು. ಇಲ್ಲಿ ಆರ್ಡಿನೋ ಬ್ರೈನ್ ಆಗಿ ವರ್ಕ್ ಆಗುತ್ತೆ. ಸೊ ಹಾಗೆ ಯಾಕೆ ಆರ್ಡಿನೋ ಏನಕ್ಕೆ ಯೂಸ್ ಮಾಡಬೇಕು? ಸೊ ಅದೇ ಬಿಗಿನರ್ ಫ್ರೆಂಡ್ಲಿ. ಸೊ ಇದು ಸಿಂಪಲ್ ಲ್ಯಾಂಗ್ವೇಜ್ C++ ಬೇಸ್ ಆಗಿರೋದ್ರಿಂದ ಸೊ ಪ್ರೋಗ್ರಾಮಿಂಗ್ ಆಲ್ಸೋ ಈಸಿಯಾಗಿರುತ್ತೆ ಮತ್ತು ಹ್ಯೂಜ್ ಡಾಕ್ಯುಮೆಂಟೇಷನ್ ಅವೈಲೇಬಲ್ ಇದೆ. ಸೊ ನಾವು ಅದನ್ನು ರೆಫರ್ ಮಾಡಿಕೊಂಡು ಹಲವಾರು ಪ್ರಾಜೆಕ್ಟ್ಸ್ನ ಕೂಡ ಮಾಡ್ಬೋದು. ಸೊ ಇದರಲ್ಲಿ GPIO ಪಿನ್ಸ್ ಅಂತ ಇರುತ್ತೆ, ಎಕ್ಸ್ಟರ್ನಲ್ ಪಿನ್ಸ್ ಕೊಟ್ಟಿರ್ತಾನೆ. ಸೊ ಯೂಸಿಂಗ್ ದಟ್ ನಾವು ಸೆನ್ಸರ್ಸ್ ಅಥವಾ ಆಕ್ಚುಯೇಟರ್ಸ್ ಜೊತೆ ಕನೆಕ್ಷನ್ ಮಾಡಿ ಕಂಟ್ರೋಲ್ ಕೂಡ ಮಾಡ್ಬೋದು. ಇದರದ್ದು ಕಮ್ಯುನಿಟಿ ಸಪೋರ್ಟ್ ಕೂಡ ಆಗಲೇ ಹೇಳ್ದಂಗೆ ತುಂಬ ಹ್ಯೂಜ್ ಆಗಿರೋದ್ರಿಂದ ನಮಗೆ ಟ್ಯುಟೋರಿಯಲ್ಸ್ ಅವೈಲೇಬಲ್ ಇದೆ, ಆನ್ಲೈನ್ ಸಪೋರ್ಟ್ ಅವೈಲೇಬಲ್ ಇದೆ. ಸೊ ನಮಗೆ ಏನೇ ಡೌಟ್ಸ್ ಇದ್ದರೂ ಅಲ್ಲಿ ಕ್ಲಾರಿಫಿಕೇಷನ್ ಕೂಡ ಮಾಡ್ಕೊಬೋದು. ಆ್ಯಂಡ್ ಮೇನ್ಲಿ ಇದು ರೀಯೂಸಬಲ್ ಅಂದರೆ ಸೊ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟಿಗಲ್ಲ, ಹಲವಾರು ಪ್ರಾಜೆಕ್ಟ್ಸ್ನ ನಾವು ಒಂದು ಬೋರ್ಡ್ ಯೂಸ್ ಮಾಡಿಕೊಂಡು ರೀಯೂಸ್ ಮಾಡಿಕೊಂಡು ಮಾಡ್ತಾ ಇರ್ಬೋದು. ಸೊ ಇದ್ರದ್ದು ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋದಾದರೆ ಹಲವಾರು ರೋಬೋಟಿಕ್ಸ್ ಪ್ರಾಜೆಕ್ಟ್ಸ್ ಲೈಕ್ ಲೈನ್ ಫಾಲೋಯಿಂಗ್ ರೋಬೋಟ್ಸ್ ಆಗಿರ್ಬೋದು, ಆಬ್ಸ್ಟಕಲ್ ಅವಾಯ್ಡಿಂಗ್ ರೋಬೋಟ್ ಆಗಿರ್ಬೋದು, ಹಾಗೆ ಹಲವಾರು ರೋಬೋಟಿಕ್ಸ್ ಪ್ರಾಜೆಕ್ಟ್ಸ್ ಮಾಡ್ಬೋದು. IoT ರಿಲೇಟೆಡ್ ಪ್ರಾಜೆಕ್ಟ್ಸ್ ಲೈಕ್ ಸ್ಮಾರ್ಟ್ ಲೈಟ್ಸ್ ಆಗಿರ್ಬೋದು, ಹೋಮ್ ಆಟೋಮೇಷನ್, ಅದೇ ಟೆಂಪ್ರೇಚರ್ ಲಾಗಿಂಗ್ ಆಗಿರ್ಬೋದು, ಅಥವಾ ವೆದರ್ ಸ್ಟೇಷನ್ ಆಗಿರ್ಬೋದು, ಅಥವಾ ಚಿಕ್ಕ ಪ್ರಾಜೆಕ್ಟ್ಸ್, ಸ್ಕೂಲ್ ಸೈನ್ಸ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಇದ್ರ ಮುಖಾಂತರ ಮಾಡ್ಬೋದು. ಆರ್ಡಿನೋ ಸಾಫ್ಟ್ವೇರ್ ಚೆಕ್ ಮಾಡೋದಾದರೆ ಹಲವಾರು ಆಪ್ಷನ್ಸ್ ಇದೆ. ಕ್ಲೌಡ್ ಆಪ್ಷನ್ ಇದೆ, ಡಾಕ್ಯುಮೆಂಟೇಷನ್ ಆಪ್ಷನ್ ಇದೆ, ಕಮ್ಯುನಿಟಿ ಆಪ್ಷನ್ ಇದೆ. ಆಗಲೇ ಹೇಳ್ದಂಗೆ ಹ್ಯೂಜ್ ಕಮ್ಯುನಿಟಿ ಇದೆ, ಹ್ಯೂಜ್ ಟ್ಯುಟೋರಿಯಲ್ಸ್ ಅವೈಲೇಬಲ್ ಇದೆ, ಈವನ್ ಇನ್ ದ ಫಾರ್ಮ್ ಆಫ್ ಡಾಕ್ಯುಮೆಂಟೇಷನ್ ಅವೈಲೇಬಲ್ ಇದೆ. ಸೊ ಅದನ್ನು ನಾವು ರೆಫರ್ ಮಾಡಿ ಪ್ರಾಜೆಕ್ಟ್ಸ್ ಮಾಡ್ಬೋದು. ಸೊ ನೀವು ಪ್ರಾಡಕ್ಟ್ಸ್ ರಿಲೇಟೆಡ್ ಚೆಕ್ ಮಾಡಿದ್ರೆ ಸೊ 2 ಸೆಕ್ಷನ್ಸ್ ಇದೆ, ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅಂತ. ಸಾಫ್ಟ್ವೇರ್ ಸೆಕ್ಷನಲ್ಲಿ ಕ್ಲೌಡ್ ಸಪೋರ್ಟ್ ಇದೆ, ಆರ್ಡಿನೋ IDE ಸಾಫ್ಟ್ವೇರ್ ಅವೈಲೇಬಲ್ ಇದೆ. ಡೌನ್ಲೋಡ್ ಮಾಡಿಕೊಂಡು ನಾವು ವರ್ಕ್ ಮಾಡ್ಬೋದು. ಹಾರ್ಡ್ವೇರಲ್ಲೂ ಹಲವಾರು ಹಾರ್ಡ್ವೇರ್ಸ್ ಲೈಕ್ ಯೂನೋ, ಗಿಗಾ, ನ್ಯಾನೋ ಅವೈಲೇಬಲ್ ಇದೆ. ಸೊ ಆಲ್ ಹಾರ್ಡ್ವೇರ್ ಸೆಕ್ಷನಲ್ಲಿ ಹೋದ್ರೂ ನಮಗೆ ನ್ಯಾನೋ ಫ್ಯಾಮಿಲಿ ಅಂಡರ್ ಹಲವಾರು ನ್ಯಾನೋ ಬೋರ್ಡ್ಸ್ ಇದ್ದಾವೆ. ಆ್ಯಂಡ್ MKR ಫ್ಯಾಮಿಲಿ ಅಂಡರಲ್ಲೂ ಹಲವಾರು ಬೋರ್ಡ್ಸ್ ಇದೆ, ಹಲವಾರು ಶೀಲ್ಡ್ಸ್ ಅವೈಲೇಬಲ್ ಇದೆ. ಸೊ ಹಾಗೆ ನಾವು ಕ್ಲಾಸಿಕ್ ಫ್ಯಾಮಿಲಿ ಅಂತ ತೊಗೊಂಡ್ರೆ ಸೊ ಹಲವಾರು ಬೋರ್ಡ್ಸ್ ಅವೈಲೇಬಲ್ ಇದೆ. ಕ್ಲಾಸಿಕ್ ಫ್ಯಾಮಿಲಿಲಿ ಮೇನ್ಲಿ ಯೂಸ್ಡ್ ಅಂದರೆ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಆರ್ಡಿನೋ ಬೋರ್ಡ್ ಬಂದುಬಿಟ್ಟು ಆರ್ಡಿನೋ ಯೂನೋ R3. ಸೊ ಇದರಲ್ಲಿ ವೈಫೈ ಸಪೋರ್ಟ್ ಇರಲ್ಲ, BLE ಸಪೋರ್ಟ್ ಇರಲ್ಲ, ಅಂದರೆ ಬ್ಲೂಟೂತ್ ಸಪೋರ್ಟ್ ಇರಲ್ಲ. ಸೊ ಅದೇ ಆರ್ಡಿನೋ ಯೂನೋ R4 ವೈಫೈ ಇದೆ, ಸೊ BLE ಕೂಡ ಅವೈಲೇಬಲ್ ಇದೆ. ಸೊ ಹಿಂಗೆ ಹಲವಾರು ಬೋರ್ಡ್ಸ್ ಇದೆ. ಈವನ್ ಮೆಗಾ ಫ್ಯಾಮಿಲಿ ಅವೈಲೇಬಲ್ ಇದೆ, ಮೆಗಾ ಫ್ಯಾಮಿಲಿ ಅಂಡರ್ ಹಲವಾರು ಬೋರ್ಡ್ಸ್ ಅವೈಲೇಬಲ್ ಇದೆ. ಸೊ ಇದು ಒಂದು ಬೇಸಿಕ್ ಎಕ್ಸ್ಪ್ಲನೇಷನ್ ರಿಲೇಟೆಡ್ ಟು ಆರ್ಡಿನೋ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಆರ್ಡಿನೋ IDE ಸಾಫ್ಟ್ವೇರ್ನ ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ.